ಹಲೋ ಎವ್ರಿವನ್, ನಾನು ನಿಮ್ಮ ಆರ್ ಜೆ ಆಂಗ್ರಿ ಬರ್ಡ್. ಇವತ್ತು ನಾವು KSOU ಫಸ್ಟ್ ಸೆಮ್ MBA ನಲ್ಲಿ ಬರೋ ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್ ಇದರಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸಾಮಿನೇಷನ್ಸ್ಗೆ ಏನಿದೆ ಅದು ಪ್ರಾಕ್ಟಿಕಲ್ ಸಮ್ಸ್ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ವಿಡಿಯೋ ಹೊಳಗೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್ ಜೆ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆವಾಗ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನಿಮಗೆ ಬೇಗ ಸಿಗ್ತಾ ಇರುತ್ತೆ. ಸೊ ಸ್ಟ್ರೈಟ್ ಆವಾಗ ನಾವು ವಿಡಿಯೋ ಹೊಳಗೋಗೋಣ ಬನ್ನಿ. ಸೊ ಫಸ್ಟು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ. ಈ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಏನಿದೆ ಅದರಲ್ಲಿ ನಮಗೆ ಫಸ್ಟ್ ಒಂದು ಬ್ಯಾಲೆನ್ಸ್ ಶೀಟ್ ಕೊಡ್ತಾರೆ. ಅದರಿಂದ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಾಗತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಸ್ ಯೂಶುವಲ್ ನಮಗೆ ಲಯಬಿಲಿಟಿ, ಅಸೆಟ್ಸ್ ಮತ್ತು 24 ಪ್ರೀವಿಯಸ್ ಇಯರ್ ಮತ್ತು ಕರೆಂಟ್ ಇಯರ್ದು 2 ಇಯರ್ದು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಈ ಬ್ಯಾಲೆನ್ಸ್ ಶೀಟ್ ಏನಿದೆ ಇದರಲ್ಲಿಂದ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ನಮಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ದು ಏನಪ್ಪ ಫಾರ್ಮೆಟ್ ಅಂದರೆ ಸೋರ್ಸ್ ಆಫ್ ಫಂಡ್ ಅಮೌಂಟ್, ಅಪ್ಲಿಕೇಶನ್ ಆಫ್ ಫಂಡ್ ಅಮೌಂಟ್, ಇದು ಬಂದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ದು ಫಾರ್ಮೆಟ್ ಆಗಿರುತ್ತೆ. ಓಕೆನಾ. ಮತ್ತು ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಫಸ್ಟ್ ನಾವು ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡ್ಕೊಳ್ಳೋಣ. ಮತ್ತು ಸಪ್ರೇಟ್ ಇಯರ್ ಮಾಡ್ಕೊಬೇಡಿ, ಸೇಮ್ ಇಯರ್ಸೇ ಮಾಡ್ಕೊಳ್ಳಿ. ಸೊ ಸ್ಟಾಕ್, ಡೆಪ್ಟಾರ್ಸ್, ಕ್ರೆಡಿಟಾರ್ಸ್ ಹಾಕ್ಕೊಂಡಿದ್ದೀವಿ. ಮತ್ತು 20,000ಇಂದ 30,000ಗೆ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂತ ನೋಡ್ಕೊಬೇಕು. ಇನ್ಕ್ರೀಸ್ ಆಗಿದ್ರೆ ಎಷ್ಟು, ಸಪೋಸ್ ಡಿಕ್ರೀಸ್ ಆಗಿದ್ರೆ ಎಷ್ಟು ಅಂತ ನಾವು ಬರ್ಕೊಬೇಕು. ಸ್ಟಾಕು 10K ಇನ್ಕ್ರೀಸ್ ಆಗಿದೆ, ಮತ್ತು ಡೆಪ್ಟಾರ್ಸ್ ಬಂದುಬಿಟ್ಟು 10K ಇನ್ಕ್ರೀಸ್ ಆಗಿದೆ, ಮತ್ತು ಕ್ರೆಡಿಟಾರ್ಸ್ ಮಾತ್ರ ಡಿಕ್ರೀಸ್ ಆಗಿದೆ. 30K ಇದ್ದಿತ್ತು 40Kಗೆ ಆಗಿದೆ. ಇದು ಹೇಗೆ ಡಿಕ್ರೀಸ್ ಆಗಿದೆ ಅಂದರೆ, ಕ್ರೆಡಿಟಾರ್ಸ್ ಅಂದರೆ ನಮಗೆ ನಮ್ಮಿಂದ ಹೋಗೋದು ಅಲ್ವಾ, ಸೊ ಅದನ್ನ ಡಿಕ್ರೀಸ್ ಅಂತ ಬರ್ಕೋಬೇಕು. ಸೊ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ 10K. ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫಂಡ್ಸ್ ಫ್ರಮ್ ಆಪರೇಷನ್. ಸೊ ಫಂಡ್ಸ್ ಫ್ರಮ್ ಆಪರೇಷನಲ್ಲಿ ಏನಪ್ಪ ಅಂದರೆ ಇನ್ಕ್ರೀಸ್ ಇನ್ P&L ಅಕೌಂಟ್. ಸೊ 30K ಮೈನಸ್ 20K ವಿಲ್ ಬಿ ಆಪರೇಷನ್ಸ್ ಫಂಡ್ಸ್ ಫ್ರಮ್ ದಿ ಆಪರೇಷನ್ಸ್ ಅಂತ, ಅದು 10K ಆಗುತ್ತೆ. ಸೊ ನೆಕ್ಸ್ಟ್ ವಿಲ್ ಬಿ ಕ್ಯಾಲ್ಕುಲೇಷನ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೋರ್ಸ್ ಆಫ್ ಫಂಡ್ ಯಾವ ಥರ ಎಲ್ಲ ನಮಗೆ ಬಂದಿದೆ ಅಂದರೆ, ಇಶ್ಯೂ ಆಫ್ ಶೇರಿಂದ ನಮಗೆ 20K ಫಂಡ್ ಬಂದಿದೆ. ನೆಕ್ಸ್ಟು ಫಂಡ್ಸ್ ಫ್ರಮ್ ಆಪರೇಷನ್, ಇವಾಗ ತಾನೇ ಮುಂಚೆ ಕ್ಯಾಲ್ಕುಲೇಷನ್ಸ್ ಮಾಡಿದ್ದೀವಿ, ಅದು 10K ಆಗುತ್ತೆ. ಮತ್ತು ಅಪ್ಲಿಕೇಶನ್ ಆಫ್ ಫಂಡ್ ಅಂದರೆ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ವಿಲ್ ಬಿ 20K. ಸೊ ಅದರಿಂದ ನಾವು 20K ನಮಗೆ ಅದರಿಂದ ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ. ಸೊ ನೆಕ್ಸ್ಟ್ ವಿಲ್ ಬಿ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ದು ಕೂಡ ನಾವು ಆಲ್ರೆಡಿ ಸಮ್ ಮಾಡಿದ್ದೀವಿ, ದಟ್ ವಿಲ್ ಬಿ 10K ಅಂತ. ಸೊ ಟೋಟಲ್ ಬಂದು 30K ಬ್ಯಾಲೆನ್ಸ್ ಆಗಿದೆಯಾ. ಸೊ ಫೈನಲ್ ಆನ್ಸರ್ಸ್ ವಿಲ್ ಬಿ ಫಂಡ್ ಫ್ರಮ್ ಆಪರೇಷನ್ ಬಂದು 10K ಆಗಿರುತ್ತೆ, ಮತ್ತು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬಂದು 10K ಆಗಿರುತ್ತೆ, ಮತ್ತು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಏನಿದೆ ಅದು ಬ್ಯಾಲೆನ್ಸ್ಡ್ ಆಗಿದೆ. ಸೊ ಎರಡು ಕಡೆನೂ ಬ್ಯಾಲೆನ್ಸ್ ಆಗಿದೆಯಲ್ಲ, ಸೊ ಈ ಥರ ನಮಗೆ ಪ್ರಾಪರಾಗಿ ಒಂದು ಸೊಲ್ಯೂಷನ್ ಬರಬೇಕು. ಸೊ ನೆಕ್ಸ್ಟ್ ವಿಲ್ ಬಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫ್ರಮ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ಮಿಸ್ಟರ್ ರಾವ್. ಈ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಮತ್ತು ಅಡಿಷ್ನಲ್ ಇನ್ಫಾರ್ಮೇಷನ್ ಆಗಿ ಬಂದು ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್ ವಿಲ್ ಬಿ 30K. ಸೊ ಇದರಲ್ಲಿ ನಮಗೆ ಫಾರ್ಮೆಟ್ ಆಫ್ ಲೈಕ್ ಫಾರ್ಮುಲಾಸ್ ಎಲ್ಲ ನೋಡ್ಕೋಬೇಕು. ಇದರಲ್ಲಿ ನಮಗೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ ಆ್ಯಕ್ಟಿವಿಟಿ ಇರುತ್ತೆ, ಮತ್ತು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಇರುತ್ತೆ, ಮತ್ತು ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟಿ ಇರುತ್ತೆ. ಸೊ ಇಷ್ಟು ಏನೆಲ್ಲ ಇದೆಯೋ ನಾನು ಈ ಕ್ವಶನ್ಸ್ ಎಲ್ಲ ನಿಮಗೆ ವಾಟ್ಸಪ್ ಗ್ರೂಪಿಗೆ ಹಾಕ್ತೀನಿ, ಇಲ್ಲ ಈ ವಿಡಿಯೋ ಏನಿದೆ ಯೂಟ್ಯೂಬ್ ವಿಡಿಯೋ, ಆ ವಿಡಿಯೋ ಒಳಗೆ ಲಿಂಕ್ ಹಾಕಿರ್ತೀನಿ ಆ ಪರ್ಟಿಕ್ಯುಲರ್ ಶೀಟದು. ನೀವು ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಕೂಡ ಮಾಡ್ಕೊಬೋದು. ಇದು ಆಲ್ವೇಸ್ ಅವೈಲಬಲ್ ಇರುತ್ತೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ, ಸೊ ನೀವು ಅಲ್ಲೋಗಿ ಚೆಕ್ ಮಾಡ್ಬೋದು. ಮತ್ತು ಇವಾಗ ನಮಗೆ ಫಸ್ಟು ಕ್ಯಾಶ್ ಫ್ಲೋ ಫ್ರಮ್ ದಿ ಆಪರೇಷನ್ಸ್ ಅಂತ ನೋಡ್ಕೊಬೇಕು. ಈ ಕ್ಯಾಶ್ ಫ್ಲೋ ಫ್ರಮ್ ದಿ ಆಪರೇಷನ್ಸಲ್ಲಿ ಫಸ್ಟ್ ನಮಗೆ ನೆಟ್ ಪ್ರಾಫಿಟ್ 30K ಇದೆ, ಮತ್ತು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕು. ಇನ್ಕ್ರೀಸ್ ಇನ್ ಸ್ಟಾಕ್ ಲೈಕ್ 40,000 ಮೈನಸ್ 30,000 ವಿಲ್ ಬಿ 10,000. ನಾವು ಮೇಲೆ ಹೆಂಗೆ ಬಾಕ್ಸ್ ಹಾಕ್ಕೊಂಡು ಬರ್ತಿದ್ದೀವಿ, ಇವಾಗ ಇವರು ಈ ಥರ ಬರ್ಕೊಂಡಿದ್ದಾರೆ ಅಷ್ಟೇ. ನೀವು ಬೇಕಿದ್ರೆ ಆ ಥರ ಬಾಕ್ಸ್ ಕೂಡ ಹಾಕಿ ಮಾಡ್ಕೊಬೋದು. ದೆನ್ ಇನ್ಕ್ರೀಸ್ ಇನ್ ಡೆಟಾರ್ಸ್ ವಿಲ್ ಬಿ 25K ಮೈನಸ್ 20K ಈಕ್ವಲ್ ಟು 5K. ಸೊ ನೆಕ್ಸ್ಟು ಇನ್ಕ್ರೀಸ್ ಇನ್ ಕ್ರೆಡಿಟಾರ್ಸ್ 30Kಯಿಂದ 20K ಕಮ್ಮಿ ಆಗಿದೆ. ಸೊ ನಮಗೆ ಕ್ರೆಡಿಟಾರ್ಸ್ ಬಂದು 10K. ಓಕೆನಾ. ಸೊ ಅಡ್ಜಸ್ಟ್ಮೆಂಟ್ ವಿಲ್ ಬಿ
-10K -5K ಪ್ಲಸ್ 10K ಈಕ್ವಲ್ ಟು -5000. ಇದೇನೆಲ್ಲ ನಮಗೆ ಪ್ಲಸ್ ವ್ಯಾಲ್ಯೂ ಇದೆ ಅದೆಲ್ಲ ಮೈನಸ್ ವ್ಯಾಲ್ಯೂ ಆಗುತ್ತೆ, ಮೈನಸ್ ವ್ಯಾಲ್ಯೂ ಏನೆಲ್ಲ ಇದೆಯೋ ಅದೆಲ್ಲ ಪ್ಲಸ್ ವ್ಯಾಲ್ಯೂ ಆಗುತ್ತೆ. ಸೊ ಇಷ್ಟು ಆಯಿತಾ. ಸೊ ನೆಕ್ಸ್ಟ್ ವಿಲ್ ಬಿ ಕ್ಯಾಶ್ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಬಂದು 30K ಆಲ್ರೆಡಿ ನಾವು ಪ್ರಾಫಿಟ್ ತೊಗೊಂಡಿದ್ದೀವಿ. ಆ ಪ್ರಾಫಿಟಲ್ಲಿ -5K ಆದರೆ ಇದು 25K ಆಗುತ್ತೆ. ಸೊ ನೆಕ್ಸ್ಟ್ ವಿಲ್ ಬಿ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿಯಲ್ಲಿ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಈಕ್ವಲ್ ಟು 1 lakh -80,000 ವಿಲ್ ಬಿ 20,000. ಇಷ್ಟು ನಮಗೆ ಕ್ಯಾಶ್ ಯೂಸ್ ಆಗಿದೆ ಇನ್ವೆಸ್ಟಿಂಗ್ ಮಾಡಿದ್ದೀವಿ ಅಂತ. ನೆಕ್ಸ್ಟ್ ಬಂದು ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂತ. ಅದರಲ್ಲಿ ಕೂಡ ನಮಗೆ ಇನ್ಕ್ರೀಸಿಂಗ್ ಕ್ಯಾಪಿಟಲ್ ಹೇಗಾಗಿದೆ ಅಂದರೆ 1,20,000 -1 lakh ಬಂದು 20,000 ಆಗಿರುತ್ತೆ. ಸೊ ಇಷ್ಟು ನಮಗೆ ಕ್ಯಾಶ್ ಇನ್ಫ್ಲೋ ಆಗಿದೆ 20,000 ಅದೇನಿದೆಯೋ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೆಟ್ ಕ್ಯಾಶ್ ಫ್ಲೋ. ಸೊ ಟೋಟಲ್ ಕ್ಯಾಶ್ ಇನ್ಫ್ಲೋ ಬಂದು 25K + 20K ಈಕ್ವಲ್ ಟು 45K. ಮತ್ತು ಕ್ಯಾಶ್ ಔಟ್ಫ್ಲೋ ಏನಿದೆ ಅದು ಬಂದು 20K ಆಗಿರುತ್ತೆ. ಸೊ ನೆಟ್ ಕ್ಯಾಶ್ ಇನ್ಕ್ರೀಸ್ ಇನ್ ಕ್ಯಾಶ್ ವಿಲ್ ಬಿ 25K. ಇನ್ಕ್ರೀಸ್ ಆಗಿದೆಯಲ್ಲ, ಲೈಕ್ ನಮ್ಮ ಹತ್ರ 45K ಇದೆ ಮತ್ತು ಔಟ್ಫ್ಲೋ ಹೋಗಿರೋದೆ ಬರೀ 20K ಅಂದರೆ ನಮ್ಮ ಹತ್ರ 25K ಉಳ್ಕೊಂಡಿದೆಯಲ್ಲ. ಸೊ ಇಟ್ ವಿಲ್ ಬಿ ಇನ್ಕ್ರೀಸ್, ಪ್ಲಸ್ ವ್ಯಾಲ್ಯೂ ಇರೋದ್ರಿಂದ ಇನ್ಕ್ರೀಸ್ ಅಂತ. ನೆಕ್ಸ್ಟು ಕ್ಯಾಶ್ ಪೊಸಿಷನ್ಸ್ ಅಂತ. ಓಪನಿಂಗ್ ಕ್ಯಾಶ್ ಬಂದು 10K ಇದೆ ಮತ್ತು ಕ್ಲೋಸಿಂಗ್ ಕ್ಯಾಶ್ ಬಂದು 15K ಇದೆ. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ, ನಮಗೆ 5K ಬಂದು ನಮ್ಮ ಹತ್ರ ಉಳ್ಕೊಂಡಿದೆ. ಸೊ ದಟ್ ವಿಲ್ ಬಿ ಇನ್ಕ್ರೀಸ್ ಅಂತ ಹಾಕೊಬೇಕು. ಮತ್ತು ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂದರೆ ಪ್ರಾಫಿಟ್ ಇನ್ಕ್ಲೂಡ್ಸ್ ನಾನ್ ಕ್ಯಾಶ್ ಐಟಮ್ಸ್, ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಎಫೆಕ್ಟ್ ಆ್ಯಕ್ಚುವಲ್ ಕ್ಯಾಶ್. ಸೊ ಫಾರ್ ಎಕ್ಸಾಂಪಲ್ ಫಾರ್ಮೆಟು ತೋರಿಸಿ ಮತ್ತು ಈ ಥರ ಕ್ಲಿಯರ್ ಸ್ಟೆಪ್ಸು ತೋರಿಸಿದ್ರೆ ನಿಮಗೆ ಮಾರ್ಕ್ಸ್ ಕೂಡ ಈಸಿಯಾಗಿ ಬರುತ್ತೆ. ನೀವು ಅಲ್ಲೇ ಹೋಗ್ಬಿಟ್ಟು ಗಜಿ ಅಂತ ಮಾರಿ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಈ ಥರ ಎಲ್ಲ ನೀವು ಕ್ಯಾಲ್ಕುಲೇಷನ್ ತೋರಿಸಿ ಮಾಡಿದ್ರೆ ಇಟ್ ವಿಲ್ ಬಿ ಸೋ ಈಸಿ ಅಂತ. ಸೊ ಫೈನಲ್ ಫಾರ್ಮೆಟ್ ಬಂದು ಪರ್ಟಿಕ್ಯುಲರ್ ಅನ್ನೋ ಅಮೌಂಟ್ ಅಂತ ಹಾಕಿದ್ದೀನಿ. ಸೊ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಲ್ಲಿ ಎಷ್ಟು ಬಂದಿದೆ, 25K ಬಂದಿದೆ. ಮತ್ತು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಏನಿದೆ ಅದರಲ್ಲಿ 20K ಬಂದಿದೆ, ದಟ್ ಈಸ್ -20K. ಮತ್ತು ಫಿನಾನ್ಸಿಂಗ್ ಆ್ಯಕ್ಟಿವಿಟಿಯಿಂದ ನಮಗೆ 20K ಬಂದಿದೆ. ಸೊ ಟೋಟಲ್ ನೆಟ್ ಕ್ಯಾಶ್ ಫ್ಲೋ ಬಂದು 25K. ಸೊ ಇಷ್ಟು ಬಂದು ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಇಷ್ಟಕ್ಕೆ ಅಕೌಂಟಿಂಗ್ ಆಫ್ ಮ್ಯಾನೇಜರ್ಸ್ದು ಪ್ರತಿಯೊಂದು ಸಮ್ಸು ಎಕ್ಸ್ಪ್ಲೈನ್ ಮಾಡಿ ಹಾಕಿದ್ದೀನಿ. ಇಷ್ಟಕ್ಕೆ ನಾನು ನನ್ನ ವೀಡಿಯೋ ಎಂಡ್ ಕೂಡ ಮಾಡ್ಕೊತಿದ್ದೀನಿ. ಇದೇ ಥರ ನಿಮಗೆ ಬೇರೆ ಸಬ್ಜೆಕ್ಟು ವೀಡಿಯೋ ಬೇಕು ಅಂದರೆ ಫಸ್ಟ್ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ Angry Bird ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ದಿಸ್ ವಿಲ್ ಬಿ ಅವರ್ ಅಫಿಷಿಯಲ್ ವಾಟ್ಸಪ್ ಗ್ರೂಪ್ಸ್ ಆಫ್ MBA ಆ್ಯಂಡ್ MCOM. MBA ಸ್ಟೂಡೆಂಟ್ಸ್ ಯಾರೇ ಇದ್ದರೂ ಈ ಸ್ಕ್ಯಾನರ್ ಏನಿದೆ ಅದನ್ನ ಸ್ಕ್ಯಾನ್ ಮಾಡಿ ಜಾಯ್ನ್ ಆಗಿ, ಮತ್ತು MCOM ಅವರು ಈ ಗ್ರೂಪ್ಗೆ ಜಾಯ್ನ್ ಆಗಿ. ಅಪಾರ್ಟ್ ಫ್ರಮ್ MBA ಆ್ಯಂಡ್ MCOM, ಜನರಲ್ ನೋಟಿಫಿಕೇಷನ್ಸ್ ಫ್ರಮ್ ದಿ KSOU ವಿಲ್ ಬಿ ಶೇರ್ಡ್ ಇನ್ ದಿಸ್ ವಾಟ್ಸಪ್ ಗ್ರೂಪ್. ಬಟ್ ಪ್ಲೀಸ್ MBA ಅವರು ಮತ್ತು MCOM ಅವರು ಇದಕ್ಕೆ ಜಾಯ್ನ್ ಆಗಬೇಡಿ. ಇಟ್ಸ್ ಓನ್ಲಿ ಫಾರ್ ದಿ ಜನರಲ್ ಪೀಪಲ್ ಹೂ ಆರ್ ಫ್ರಮ್ ಅದರ್ ಸ್ಟ್ರೀಮ್ಸ್. ಸೊ ಇದೇ ಥರ ಇನ್ನೊಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.